ಶ್ರೀ ಗುರುಭ್ಯೋ ನಮಃ. ಈ ಪ್ರಮಾಣಗಳ ಬಗ್ಗೆ ನೋಡ್ತಾ ಇದ್ದೇವೆ. ಅಲ್ಲಿ ಮೊದಲು ಕೇವಲ ಪ್ರಮಾಣಗಳ ಬಗ್ಗೆ ನೋಡಿ ಆಯಿತು. ಅದಾದ ನಂತರ ಅನುಪ್ರಮಾಣಗಳ ಬಗ್ಗೆ ನೋಡಿದ್ದೀವಿ. ಅನುಪ್ರಮಾಣ ಅನ್ನೋದು, ಅನುಪ್ರಮಾಣ ಅಂದರೆ ಜ್ಞಾನ ಸಾಧನವಾದಂಥ ಪ್ರಮಾಣ. ಅದು ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಅಂತ ಮೂರು ರೀತಿಯಾಗಿದೆ ಅನ್ನೋದನ್ನ ನೋಡಿದ್ದೇವೆ. ಈ ರೀತಿಯ ಒಟ್ಟು ಮೂರೇ ಪ್ರಮಾಣಗಳು, ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಮೂರೇ ಪ್ರಮಾಣಗಳೇ ಹೊರತು ಕೆಲವರು ಹೇಳುವಂತೆ 4, 5 ಇತ್ಯಾದಿ ಯಾವುದೇ ಪ್ರಮಾಣಗಳು ಕೂಡ ಇಲ್ಲ. ಅವೆಲ್ಲ ಉಳಿದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಮಾಣಗಳನ್ನೇನು ಹೇಳ್ತಾರೆ ಅವೆಲ್ಲವನ್ನು ಕೂಡ ಈ ಮೂರರಲ್ಲೇ ಸೇರಿಸ್ಲಿಕ್ಕೆ ಬರ್ತದೆ. ಅದರಿಂದ ಅದ್ಯಾವುದು ಯಾವುದನ್ನು ಒಪ್ಪುವುದು ಅವಶ್ಯಕತೆ ಇಲ್ಲ ಅಂತ ತಾತ್ಪರ್ಯ. ಉದಾಹರಣೆಗೆ, ಮೊದಲನೇದಾಗಿ ಅರ್ಥಾಪತ್ಯ ಪ್ರಮಾಣ ಮತ್ತು ಉಪಮಾ ಪ್ರಮಾಣ ಅಂತ ಎರಡು ಪ್ರಮಾಣಗಳಿವೆ. ಅದರಲ್ಲಿ ಕೂಡ ನಾವೀಗ ಮೊದಲನೇದಾಗಿ ಅರ್ಥಾಪತ್ತಿ ಅನ್ನೋ ಪ್ರಮಾಣವನ್ನು ಇಟ್ಕೊಳ್ಳೋಣ. ಅರ್ಥಾಪತ್ತಿ ಪ್ರಮಾಣವನ್ನು ನಾವು ಈ ಅನುಮಾನದಲ್ಲೇ ಸೇರಿಸ್ಲಿಕ್ಕೆ ಬರ್ತದೆ. ಅನುಮಾನದ್ದೇ ಒಂದು ಪ್ರಭೇದ ಅದು. ಆದ್ದರಿಂದ ಅದನ್ನು ಪ್ರತ್ಯೇಕವಾಗಿ ಪ್ರಮಾಣ ಅಂತ ಒಪ್ಪಬೇಕಾದ ಅವಶ್ಯಕತೆ ಇಲ್ಲ. ಆಯ್ತು, ಏನು ಅರ್ಥಾಪತ್ತಿ ಅಂದರೆ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ಮತ್ತು ಅದಕ್ಕಿಂತ ಮುಂಚೆ ಅರ್ಥ ಮತ್ತು ಆಪತ್ತಿ ಅಂದರೆ ಏನು ಅದನ್ನು ಗಮನಿಸಬೇಕು. ಅರ್ಥ ಅಂದರೆ ಒಂದು ಯಾವುದೋ ವಸ್ತು ಅಂತ ಅರ್ಥ, ಒಂದು ವಿಷಯ ಅಂತ ಅರ್ಥ. ಆಪತ್ತಿ ಅಂದರೆ ಸಾಧನೆ ಮಾಡುವುದು, ತಿಳಿಯುವುದು ಅಂತ ಅರ್ಥ. ಆಪತ್ತಿ ಅಂತಿದೆ. ಕೆಲವು ಕಡೆ ಪ್ರತಿಪತ್ತಿ ಅಂತ ಅಂತ ಉಪಸರ್ಗ ಪ್ರಯೋಗ ಮಾಡಿದ್ರು ಕೂಡ ತಿಳಿಸುವುದು, ಅದು ತಿಳಿಯುವಿಕೆ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಆಪತ್ತಿ ಅಂದರೆ ಸಾಧನೆ ಮಾಡುವುದು. ಅದು ಹೇಗೆ, ಅದಕ್ಕೆ ದೃಷ್ಟಾಂತ ಏನು ಅಂದರೆ, ಈ ರಾಮ ಬದುಕಿದ್ದಾನೆ ಅಂತ ನಮ್ಗೆ ಗೊತ್ತಾಗಿದೆ. ಆದರೆ ಮನೆಯಲ್ಲಿ ನೋಡ್ತೀವಿ, ಅವನು ಮನೆಯಲ್ಲಿ ಇಲ್ಲ. ಇವಿಷ್ಟು ಸಂಗತಿಗಳು ನಮಗೆ ಗೊತ್ತಾಗಿವೆ, ನಮಗೆ ಮೊದಲಿದು ತಿಳಿದು ಬಂದಿದೆ. ಇದನ್ನೇ ಶ್ರುತವಾದದ್ದು, ಇದಿಷ್ಟು ತಿಳಿದು ಬಂದದ್ದು ಅಥವಾ ಕಂಡು ಬಂದದ್ದು ಅಂತ ನಮಗೆ. ರಾಮ ಬದುಕಿದ್ದಾನೆ ಅಂತ ಅನ್ನೋದು ಕಣ್ಣಿಗೆ ಕಾಣಿಸ್ದೇ ಇರಬಹುದು, ಆದರೆ ಬದುಕಿದ್ದಾನೆ ಅಂತ ಒಂದು ಅಂದಾಜು ಗೊತ್ತಿದೆ, ಎಲ್ಲೂ ಸತ್ತಿಲ್ಲ. ಹೀಗೆ ಬದುಕಿದ್ದಾನೆ ಅಂತ ಅನ್ನೋದು ಗೊತ್ತು, ಆದರೆ ಮನೆಯಲ್ಲಿ ಹುಡುಕಾಡಿದ್ರೆ ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಇದೊಂದು ಅರ್ಥ. ಈ ಸಂಗತಿಯನ್ನು ಬೇಸಾಗಿಟ್ಕೊಂಡು, ಇದನ್ನು ಆಧಾರವಾಗಿಟ್ಕೊಂಡು ಆಪತ್ತಿ ಮತ್ತೊಂದು ಯಾವುದೋ ಸಂಗತಿಯನ್ನು ನಾವು ತಿಳ್ಕೊತೇವೆ. ಅದೇನು ತಿಳ್ಕೊತೀವಿ ಅಂದರೆ, ಹೊರಗಡೆ ಇದ್ದಾನೆ. ಹಾಗಾದರೆ ಬದುಕಿರುವ ವ್ಯಕ್ತಿ ಮನೆಯಲ್ಲಿ ಸಾಮಾನ್ಯವಾಗಿ ಇರ್ತಾನೆ, ಅವನು ಅಲ್ಲಿಲ್ಲ ಅಂದರೆ ಬೇರೆ ಕಡೆ ಎಲ್ಲೋ ಇದ್ದಾನೆ ಅಂತ ಅದರ ಅಭಿಪ್ರಾಯ ನಾವು ಮಾಡ್ಕೋತೀವಿ. ಅಲ್ಲಿ ಒಂದು ಕಡೆ ಕಲ್ಪನೆ ಅಂತ ಮಾಡಿದ್ದಾರೆ. ರಾಮ ಬದುಕಿದ್ದಾನೆ ಆದರೆ ಮನೆಯಲ್ಲಿಲ್ಲ ಅಂತ ವಾಕ್ಯದಿಂದ ಬಂದ ಜ್ಞಾನ ಏನಿದೆ, ಇದು ಶ್ರುತ ಅರ್ಥಾಪತ್ತಿ ಅಂತ ಹೇಳಿದ್ದಾರೆ. ಅದಾದ ಮುಂದೆ ಕಲ್ಪನೆ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮೊದಲನೇದಾಗಿ ಶ್ರುತಾರ್ಥಾಪತ್ತಿ ಅಂದ್ರೆ ಏನು? ಶ್ರುತ ಅಂದ್ರೆ ಕೇಳಲ್ಪಟ್ಟದ್ದು ಅಂತ ಅರ್ಥ. ಬದುಕಿದ್ದಾನೆ ಅಂತ ಗೊತ್ತಿದೆ, ಇದು ಕೇಳಲ್ಪಟ್ಟಂತ ಸಂಗತಿ, ಆದರೆ ಮನೆಯಲ್ಲಿಲ್ಲ. ಹೀಗಾದಾಗ ಹೊರಗಡೆ ಇದ್ದಾನೆ ಅಂತ ಕಲ್ಪನೆ ಮೂಡ್ತದೆ. ಕಲ್ಪನೆ ಅಂತಂದ್ರೆ, ಕಲ್ಪನಾ ಅಂತ ಶಬ್ದ ಬಂದಲ್ಲೆಲ್ಲ ಅದು ಅವಾಸ್ತವಿಕ ಅಂತ ಅರ್ಥ ಅಲ್ಲ. ಅದೆಲ್ಲ ನಿಂದೇ ಕಲ್ಪನೆ, ಅದು ವಾಸ್ತವಿಕ ಅಲ್ಲ ಅಂತ ಕೆಲವು ಅರ್ಥದಲ್ಲಿ ನಾವು ಕಲ್ಪನೆ ಅಂತ ಮಾಡ್ತಿರ್ತೇವೆ. ಸ್ವಕಪೋಲ ಕಲ್ಪಿತ, ಕಲ್ಪನೆಯ ಕೂಸು, ಹೀಗೆಲ್ಲ ಏನೇನೋ ಪ್ರಯೋಗ ಮಾಡ್ತಿರ್ತೇವೆ. ಅಲ್ಲ ಕಲ್ಪನೆ ಅಂದ್ರೆ ಅವಾಸ್ತವ ಅಂತ ಅರ್ಥ. ಆದರೆ ಕಲ್ಪನೆ ಅಂತ ಬಂದಲ್ಲೆಲ್ಲ ಅದು ಅವಾಸ್ತವ ಅಂತ ಅರ್ಥ ಏನಲ್ಲ. ಇಲ್ಲಿ ಕಲ್ಪನೆ ಅಂತಂದ್ರೆ ಆಲೋಚನೆ ಅಂತ ಅರ್ಥ. ಹೀಗೊಂದು ಆಲೋಚನೆ, ಆ ಒಂದು ಹೊರಗಡೆ ಬದುಕಿದ್ದಾನೆ ಅಂತ ಆಲೋಚನೆ ಮೂಡುತ್ತದೆ. ಈ ಹೊರಗಡೆ ಇದ್ದಾನೆ ಅಂತ ಏನಂತ ನಮಗೆ ಆಲೋಚನೆ ಮೂಡಿತಲ್ಲ, ಈ ಆಲೋಚನೆ ಮೂಡಲಿಕ್ಕೆ ಏನು ಆಧಾರ ಅಂದ್ರೆ, ಮೊದಲನೇದ್ದು ಅವನು ಬದುಕಿದ್ದಾನೆ ಅನ್ನುವಂಥ ಜ್ಞಾನ, ಅದೇ ಶ್ರುತಾರ್ಥಾಪತ್ತಿ. ಈ ತರ ಅದನ್ನ ಪ್ರಯೋಗ ಮಾಡ್ತಾರೆ. ಶ್ರುತಾರ್ಥಾಪತ್ತಿ ಅಂತಿದೆ, ಮುಂದೆ ದೃಷ್ಟಾರ್ಥಾಪತ್ತಿ ಅಂತಿದೆ. ಅದ್ರ ಬಗ್ಗೆ ನಾವೀಗ ಹೆಚ್ಚು ವಿಚಾರ ಮಾಡಬೇಕಾದ ಕಾರಣ ಇಲ್ಲ. ಅದಕ್ಕಾಗಿ ನಾನು ಶ್ರುತ ಅಂತಲೂ ಶಬ್ದ ಪ್ರಯೋಗ ಮಾಡಲಿಲ್ಲ, ಒಂದ್ ಕಡೆ ಬಂತು ಅಂತ ಹೇಳಿದೆ ಅಷ್ಟೆ. ಆ ಎಲ್ಲ ವಿಭಾಗಗಳನ್ನು ನೋಡುವ ಹಂತ ಇದಲ್ಲ. ಅಂತೂ
ಅವನು ಬದುಕಿದ್ದಾನೆ ಅಂತ ತಿಳಿದು ಬಂದಿದೆ, ಮನೆಯಲ್ಲಿಲ್ಲ ಅಂತ ಗೊತ್ತಾಯಿತು. ಹಾಗಿದ್ದಾಗ ಹೊರಗಡೆ ಇದ್ದಾನೆ ಅಂತ ಆಲೋಚನೆ ಬರ್ತದೆ. ಇಷ್ಟನ್ನ ನಾವು ತಿಳ್ಕೊಂಡ್ರೆ ಸಾಕು. ಇದು ಅರ್ಥಾಪತ್ಯ ಪ್ರಮಾಣ. ಇದೊಂದನ್ನು ಪ್ರತ್ಯೇಕ ಪ್ರಮಾಣ ಅಂತ ಈಗ ಅವರು ಮೀಮಾಂಸಕರು ಮೊದಲಾದವರು ಅಭಿಪ್ರಾಯ ಪಡ್ತಾರೆ. ಆದರೆ ಇದು ಕೂಡ ಸರಿಯಲ್ಲ. ಇದನ್ನು ನಾವು ಅನುಮಾನ ಪ್ರಮಾಣದಲ್ಲೇ ಸೇರಿಸಲಿಕ್ಕೆ ಬರ್ತದೆ. ಹೊಗೆಯನ್ನು ಕಂಡು, ಹೊಗೆ ಎಂಬುದೊಂದು ಆಧಾರ, ಆ ಆಧಾರವನ್ನು ಗಮನಿಸಿ, ಅದು ಬೇಸಿಕ್ ಸಂಗತಿ. ಹೊಗೆ ಎಂಬ ಸಂಗತಿಯನ್ನು ಗಮನಿಸಿ ನಾವು ಅಗ್ನಿ ಎಂಬ ಇನ್ನೊಂದು ಸಂಗತಿಯನ್ನು ಊಹೆ ಮಾಡ್ತೀವಲ್ಲ, ಹಾಗೆ ಬದುಕಿದ್ದಾನೆ ಆದರೆ ಮನೆಯಲ್ಲಿಲ್ಲ ಅನ್ನೋದೊಂದು ಇವೆರಡು ಸಂಗತಿಗಳು. ಈ ಎರಡು ಸಂಗತಿಗಳನ್ನು ಅವಲಂಬಿಸಿ ನಾವು ಹೊರಗಿದ್ದಾನೆ ತೀರ್ಮಾನ ಮಾಡೋದು. ಇದೇ ಇಲ್ಲಿ ಸ್ವಲ್ಪ ವ್ಯತ್ಯಾಸ. ಪರ್ವತದಲ್ಲಿ ಬೆಂಕಿ ಇದೆ ಯಾಕೆಂದ್ರೆ ಹೊಗೆ ಇರುವುದರಿಂದ ಅಂತ ಹೇಳಿದಾಗ, ಹೊಗೆ ಅನ್ನುವುದು ಕೇವಲ ಒಂದೇ ಸಂಗತಿಯನ್ನು ಅವಲಂಬಿಸಿ ಈ ಥರ ಹೇಳಿದ್ದೇವೆ. ಆದರೆ ಈಗ ನಾವು ಇಲ್ಲಿ ನೋಡ್ತಿರುವ ಒಂದು ಉದಾಹರಣೆ ಏನಿದೆ, ಇದರಲ್ಲಿ ಎರಡು ಸಂಗತಿಗಳಿವೆ. ಬದುಕಿದ್ದಾನೆ ಆದರೆ ಮನೆಯಲ್ಲಿಲ್ಲ, ಎರಡು ಸಂಗತಿಗಳಿವೆ. ಈ ಎರಡು ಸಂಗತಿಗಳನ್ನು ಆಧರಿಸಿ ನಾವು ಅನುಮಾನ ಪ್ರಮಾಣ ಮಾಡ್ತೇವೆ, ಅನುಮಾನದಿಂದ ಊಹೆ ಮಾಡ್ತೇವೆ. ಹೀಗೆ ಹೇತುಗಳು ಎರಡಿವೆ. ಅಂದರೆ ಹೇತುವಿನಲ್ಲೇ ಎರಡು ಭಾಗ ಅಷ್ಟೆ, ಎರಡು ಹೇತುಗಳಲ್ಲ, ಹೇತುವಿನಲ್ಲಿ ಎರಡು ಭಾಗ ಇವೆ. ಆ ಎರಡು ಭಾಗವನ್ನು ಆಧರಿಸಿ ಇವನು ಬದುಕಿದ್ದಾನೆ ಅಂತ ಈಗ ನಾವು ಊಹೆ ಮಾಡ್ತೇವೆ. ಅದರಿಂದ ಇದನ್ನು ಪ್ರತ್ಯೇಕ ಪ್ರಮಾಣ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಕೆಲವರು ಮೀಮಾಂಸಕಾದಿಗಳು ಹೇಳ್ತಾರೆ ಹೊರತು, ಆದರೆ ಆ ಥರ ಒಪ್ಪುವ ಅಗತ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಇದು ಅನುಮಾನ ಪ್ರಮಾಣದಲ್ಲೇ ಸೇರ್ತದೆ ಅಂತ ನಾವು ನೋಡಿದ್ವಿ. ಆದರೆ ಆ ಥರ ವಾದ ಮಾಡುವವರು, ಅದನ್ನು ಪ್ರತ್ಯೇಕ ಪ್ರಮಾಣ ಅಂತ ಹೇಳುವವರು, ಅದನ್ನು ಯಾಕೆ ಆ ಥರ ಬೇರೆ ಪ್ರಮಾಣ ಅಂತ ಹೇಳಿದರು ಅಂದರೆ, ಈ ಮೊದಲನೇ ಪ್ರಮಾಣದಷ್ಟು ಸುಲಭವಾಗಿ ಅದನ್ನು ಆ ಅನುಮಾನ ಎರಡನೇದನ್ನ ಅಷ್ಟು ಸುಲಭವಾಗಿ ಅನುಮಾನ ಪ್ರಮಾಣ ಅಂತ ತಿಳ್ಕೊಳ್ಳಿಕ್ಕೆ ಬರುವಂತೆ ಇಲ್ಲ. ಅದು ಪರ್ವತಃ ವನ್ಯಮ ಧೂಮಾತ್ ಬಹಳ ಸರಳವಾಗಿದೆ. ದೇವದತ್ತ ಎರಡನೇದರಲ್ಲಿ ಸ್ವಲ್ಪ ಇದು ಕ್ಲಿಷ್ಟ ಇದೆ. ಪರ್ವತಃ ವನ್ಯಮಾನ್ ಧೂಮಾತ್, ಪರ್ವತವು ವನ್ಯ ಉಳ್ಳದ್ದಾಗಿದೆ ಯಾಕಂದ್ರೆ ಧೂಮ ಉಳ್ಳದ್ದಾದ್ರಿಂದ ಅಂತ ನಮ್ದೇನಲ್ಲಿ ಅನುಮಾನ ಪ್ರಯೋಗ ಇದೆ. ಅದೇ ಥರ ಇಲ್ಲಿ ಮಾಡಿದರೆ ದೇವದತ್ತ ಅಂತ ಒಬ್ಬ ವ್ಯಕ್ತಿ, ದೇವದತ್ತ ಎಂಬ ವ್ಯಕ್ತಿ ಅಥವಾ ಅವನೇ ಪಕ್ಷ, ಅವನು ಹೊರಗಡೆ ಇದ್ದಾನೆ. ಯಾಕೆ ಅಂತಂದ್ರೆ ಬದುಕಿದ್ದಾನೆ ಆದರೆ ಮನೆಯಲ್ಲಿಲ್ಲ ಅಂತ. ಹೀಗೆ ನಾವು ಎರಡೆರಡು ಸಂಗತಿಗಳಿವೆಲ್ಲ ಅವನ್ನು ಧೂಮದಷ್ಟು ಸುಲಭವಾಗಿ ಹೇತುವನ್ನಾಗಿ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರತ್ಯೇಕ ಪ್ರಮಾಣ ಅಂತ ಹೇಳ್ತಾರೆ. ಆದರೆ ಅವು ಎರಡನ್ನೂ ಒಟ್ಟಿಗೆ ಪ್ರಯೋಗ ಮಾಡಿದಾಗ ಅದು ಅನುಮಾನ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇದೆ. ದೇವದತ್ತ ಬಹಿರಸ್ತಿ ಅಂತ ಸಾಧ್ಯ. ಯಾಕೆಂದ್ರೆ ಜೀವಿತ್ವೇ ಸತಿ, ಜೀವಿ ಅಂದ್ರೆ ಬದುಕಿರುವಂತಹ ವ್ಯಕ್ತಿ ಅಂತ ಅರ್ಥ. ಅಥವಾ ಜೀವನ್ ಅಂತ ಶತ್ರುಪ್ರತ್ಯಯ ಅಂತ ಶಬ್ದ ಇಟ್ಕೊಂಡ್ರೆ ಜೀವಂತೋ ಜೀವಂತಃ, ಜೀವತಃ ಭಾವ ಜೀವತ್ವಂ, ಜೀವತ್ವೇ ಸತಿ ಗೃಹೇ ಅಭಾವಾತ್. ಇದು ಹೇತು. ಬದುಕಿದ್ದಾನೆ ಆದರೆ ಮನೆಯಲ್ಲಿಲ್ಲ. ಇದರಲ್ಲಿ ಯಾವುದೋ ಒಂದನ್ನು ಹೇತುವನ್ನಾಗಿ ಪ್ರಯೋಗ ಮಾಡಿದರೆ ಅನುಮಾನ ಪ್ರಮಾಣ ಸರಿಯಾಗೋದಿಲ್ಲ. ದೇವದತ್ತ ಹೊರಗಡೆ ಇದ್ದಾನೆ ಯಾಕೆಂತಂದ್ರೆ ಬದುಕಿದ್ದಾನಾದ್ರಿಂದ ಅಂತ ಅನುಮಾನ ಪ್ರಯೋಗ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಬದುಕಿದ್ದವರೆಲ್ಲ ಹೊರಗಡೆ ಯಾಕಿರಬೇಕು ಒಂದು ಪ್ರಶ್ನೆ ಬರ್ತದೆ. ಇನ್ನು ದೇವದತ್ತ ಹೊರಗಡೆ ಇದ್ದಾನೆ ಯಾಕೆಂದ್ರೆ ಬದುಕಿದ್ದಾನೆ ಆದರೆ ಮನೆಯಲ್ಲಿಲ್ಲ ಆದ್ರಿಂದ ಅಂತ. ಹೀಗೆ ಆ ಮನೆಯಲ್ಲಿಲ್ಲ ಅನ್ನೋದು ಒಂದನ್ನು ಮಾತ್ರ ಹೇತುವನ್ನಾಗಿ ಮಾಡಲಿಕ್ಕೂ ಬರೋದಿಲ್ಲ. ಬದುಕಿದ್ದಾನೆ ಅಂತ ಅನ್ನೋದು ಒಂದನ್ನು ಮಾತ್ರ ಹೇತುವನ್ನಾಗಿ ಮಾಡಲಿಕ್ಕೂ ಬರೋದಿಲ್ಲ. ಎರಡನ್ನೂ ಹೇತುವನ್ನಾಗಿ ಮಾಡಿದರೆ ಮಾತ್ರ ಅನುಕೂಲ ಆಗ್ತದೆ. ಅಂತೂ ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನುವಷ್ಟು ಸರಳವಾದ ಅನುಮಾನ ಅಲ್ಲ ಇದು. ಅದಕ್ಕಾಗಿ ಈ ಗೋಜಲು ಬೇಡ ಅಂತ ಅವರೇನೋ ಅದನ್ನ ಈ ಪ್ರತ್ಯೇಕ ಪ್ರಮಾಣ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಅದು ಆ ಥರದ ಪ್ರತ್ಯೇಕ ಪ್ರಮಾಣ ಅಲ್ಲ. ಅನುಮಾನದಲ್ಲಿ ಈ ಎರಡನ್ನೂ ಹೇತುವಿನಲ್ಲೇ ಎರಡು ಭಾಗಗಳಿವೆ. ಆ ಎರಡನ್ನೂ ಸೇರಿಸಿ ಹೇತುವನ್ನಾಗಿ ಮಾಡಿಬಿಟ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಯಾವುದೋ ಒಂದನ್ನೇ ಹೇತುವನ್ನಾಗಿ ಮಾಡಬೇಕು. ದೇವದತ್ತ ಹೊರಗಡೆ ಇದ್ದಾನೆ ಯಾಕೆ ಅಂದರೆ ಬದುಕಿರುವುದರಿಂದ ಅಂತ ಹೇತು ಪ್ರಯೋಗ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಅಲ್ಲ. ಅಥವಾ ಮನೆಯಲ್ಲಿಲ್ಲ ಅದರಿಂದ ಅಂತ ಹೇತು ಪ್ರಯೋಗ ಮಾಡಬೇಕು ಅಂತಲೂ ನಮ್ಮ ತಾತ್ಪರ್ಯ ಅಲ್ಲ. ಬದುಕಿದ್ದಾನೆ ಆದರೆ ಮನೆಯಲ್ಲಿಲ್ಲ ಅಂತ ಎರಡನ್ನೂ ಹೇತುವನ್ನಾಗಿ ಪ್ರಯೋಗ ಮಾಡಿಬಿಟ್ರೆ ತುಂಬ ಸುಲಭವಾಗಿ ಹೊಂದಾಣಿಕೆ ಆಗ್ತದೆ. ಆದ್ದರಿಂದ ಅದು ನಮ್ಮ ತಾತ್ಪರ್ಯ ಇದೆ ಹೊರತು ಯಾವುದೋ ಒಂದನ್ನು ಹೇತುವನ್ನಾಗಿ ಪ್ರಯೋಗ ಮಾಡಬೇಕು ಅಂತ ಮಾತ್ರ ನಮ್ಮ ಅಭಿಪ್ರಾಯ ಇಲ್ಲ. ಆದ್ದರಿಂದ ನಮ್ಗೆ ಯಾವುದೇ ದೋಷ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಆದ್ದರಿಂದ ಇದನ್ನ ಅನುಮಾನ ಪ್ರಮಾಣದಲ್ಲೇ ಸೇರಿಸಬಹುದು.
ಅಂತ ಅಭಿಪ್ರಾಯ. ಅದರ ನಂತರ ಉಪಮಾನ ಅಂತ ಇನ್ನೊಂದು ಪ್ರಮಾಣವನ್ನ ಕೆಲವರು ಸ್ವೀಕಾರ ಮಾಡ್ತಾರೆ. ಅದು ಕೂಡ ಈ ಅನುಮಾನ ಪ್ರಮಾಣದಲ್ಲೇ ಸೇರ್ತದೆ. ಅದನ್ನು ಪ್ರತ್ಯೇಕ ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಅದೇನು ಉಪಮಾನ ಅಂದ್ರೆ ಏನು? ಅದಕ್ಕಿಂತ ಮೊದಲು ಆ ಶಬ್ದದ ಅರ್ಥ ಸ್ವಲ್ಪ ಗಮನಿಸಿದ್ರೆ ನಮಗೆ ಸುಲಭ ಆಗ್ತದೆ. ಈಗ ನಾವು ಉಪಮಾ ಅಂತ ನೋಡಿರ್ತೀವಿ. ಉಪಮಾನ ಅಂದ್ರೆ ಹೋಲಿಕೆ ಅಂತ ಅರ್ಥ. ಹೋಲಿಕೆ ಅಂದ್ರೆ ಸಾದೃಶ್ಯ. ಒಂದು ವಸ್ತುವಿಗೂ ಮತ್ತೊಂದು ವಸ್ತುವಿಗೂ ಸಾದೃಶ್ಯವನ್ನು ತಿಳ್ಕೊಳ್ಳುವುದೇನಿದೆ ಇದನ್ನ ಉಪಮಾನ ಪ್ರಮಾಣ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅದನ್ನ ಪ್ರತ್ಯೇಕ ಪ್ರಮಾಣ ಅಂತ ಹೇಳುವವರಿದ್ದಾರೆ. ಆದರೆ ಆ ಉಪಮಾನ ಪ್ರಮಾಣವನ್ನು ಕೂಡ ಪ್ರತ್ಯೇಕ ಪ್ರಮಾಣ ಅಂತ ಹೇಳುವ ಅಗತ್ಯ ಇಲ್ಲ. ಅದಕ್ಕಿಂತ ಮುಂಚೆ ಅದೇನು ದೃಷ್ಟಾಂತ ನೋಡೋಣ. ಸಾದೃಶ್ಯ ಜ್ಞಾನಕ್ಕೆ ಸಾಧನವಾದದ್ದು ಉಪಮಾನ. ಸಾದೃಶ್ಯವನ್ನು ಏನು ತಿಳಿತೀವಿ ಅದಕ್ಕೆ ಸಾಧನವಾದದ್ದು ಉಪಮಾನ. ಯಾವುದದು? ಈಗ ನಾವು ನಾಡಿನಲ್ಲಿ ಊರಿನಲ್ಲಿ ಇದ್ದೇವೆ. ಅಲ್ಲಿ ಒಂದು ಹಸುವನ್ನು ನೋಡಿದ್ದೇವೆ. ಹಸು ನಮಗೆ ಚೆನ್ನಾಗಿ ಪರಿಚಿತ ಆಗಿದೆ. ಇನ್ನು ಯಾವಾಗಾರು ಒಂದ್ಸರಿ ಕಾಡಿಗೆ ಹೋದಾಗ ಅಲ್ಲಿ ಗವಯವನ್ನು ನೋಡ್ತೀವಿ. ನಾಡಿನಲ್ಲಿ ಗೋವನ್ನು ನೋಡಿದ್ದೇವೆ, ಕಾಡಿಗೆ ಹೋದಾಗ ಗವಯವನ್ನು ನೋಡ್ತೀವಿ. ಗವಯ ಅಂತಂದ್ರೆ ಈ ಗೋವಿಗೆ ಸದೃಶವಾದಂಥ ಮತ್ತೊಂದು ಪ್ರಾಣಿ. ಅದು ಕಾಡು ಹಸು ಅಂತ ತಿಳ್ಕೋಬಹುದು. ಕಾಡೆಮ್ಮೆ, ಕಾಡು ಹಸು ಅಂತ ಹೀಗೆಲ್ಲ ಇರ್ತಾವಲ್ಲ, ಆ ಥರ. ಕಾಡಿನಲ್ಲಿ ಗವಯ ಅನ್ನೋ ಪ್ರಾಣಿಯನ್ನ ನೋಡ್ತಾನೆ. ಅದನ್ನು ನೋಡಿದಾಗ ಅದು ಆ ಗೋವಿನಂತೆಯೇ ಇದೆಯಲ್ಲ, ನಾವು ಊರಿನಲ್ಲಿ ನೋಡಿದಂತಹ ಗೋವಿನಂತೆಯೇ ಇದೆಯಲ್ಲ ಅಂತ ಸಾದೃಶ್ಯವನ್ನ ತಿಳಿತಾನೆ. ಇದು ಉಪಮಾನ. ಇದರಿಂದ ಈ ಸಾದೃಶ್ಯದಿಂದ ಏನಾಗ್ತದೆ ಅಂದ್ರೆ ಅಲ್ಲಿ ನಾವು ಗಮನಿಸುವುದೇನು, ಬಹಳ ಹಿಂದೆನೆ ಬಾಲ್ಯದಿಂದಲೇ ಆರಂಭಿಸಿ ನಾವು ಕಾಡಿನಲ್ಲಿ ನಾಡಿನಲ್ಲಿ ಗೋವನ್ನು ನೋಡಿದ್ದೇವೆ. ಈಗ ಅಲ್ಲಿ ನಾವು ಕಾಡಿಗೆ ಬಂದೆವು, ಸ್ವಲ್ಪ ದೊಡ್ಡವರಾದ್ಮೇಲೆ ಕಾಡಿಗೆ ಬಂದೆವು. ಅಲ್ಲಿ ಗವಯ ಅನ್ನೋ ಪ್ರಾಣಿಯನ್ನು ನೋಡಿದ್ವಿ. ಅದನ್ನು ನೋಡಿದಾಗ ಇದು ಹಸುವಿನಂತೆ ಇದೆ. ಹಸುವನ್ನು ನಾನು ನಾಡಿನಲ್ಲಿ ನೋಡಿದ್ದೇನೆ. ಆ ನಾನು ನೋಡಿದ ಹಸುವಿನಂತೆ ಈ ಗವಯ, ಈ ಒಂದು ಹೊಸ ಪ್ರಾಣಿಯು ಕೂಡ ಇದೆ ಅಂತ ಹೀಗೆ ತಿಳಿದು ಬರ್ತದೆ. ಇದು ಉಪಮಾನ. ಇದರಿಂದ ಏನಾಗ್ತದೆ ಅಂದ್ರೆ ಹಸುವು ಕೂಡ ಇದರಂತೆಯೇ ಇದೆ ಅಂತ ಆಮೇಲೆ ಗೊತ್ತಾಗ್ತದೆ. ಈಗ ಎರಡು ಸಂಗತಿಗಳು. ಮೊದಲನೇದಾಗಿ ನಾಡಿನಲ್ಲಿ ನೋಡಿದಂಥ ಗೋವು, ಎರಡನೇದ್ದು ಕಾಡಿನಲ್ಲಿ ನೋಡ್ತಾ ಇರುವಂತಹ ಗವಯ. ಇಲ್ಲಿಯವರೆಗೆ ನಾವು ಗವಯವನ್ನು ನೋಡಿಲ್ಲ, ಗೋವನ್ನು ಮಾತ್ರ ನೋಡಿದ್ದೆವು. ಆವಾಗ ನಮಗೆ ಹೊಸದಾಗಿ ಗವಯವನ್ನು ನೋಡಿದಾಗ ಇದು ಗೋವಿನಂತೆ ಇದೆ. ಅಲ್ಲಿ ನೋಡಿ, ಇದು ಅಂದ್ರೆ ಗವಯ ಅಂತ ಅರ್ಥ. ಗವಯ ಗೋ ಸದೃಶ, ಹಸುವಿನಂತೆ ಇದೆ ಅಂತ ತಿಳಿಯುತ್ತದೆ. ಇದು ಉಪಮಾನ. ಇದರಿಂದ ಬರುವ ಜ್ಞಾನ ಏನು ಅಂತಂದ್ರೆ ನಮ್ಮ ಹಸುವು ಕೂಡ ಇದರಂತೆಯೇ ಇದೆ, ಇದಕ್ಕೂ ಅದಕ್ಕೂ ಹೋಲಿಕೆ ಇದೆ. ಇದು ಹಸುವಿನಂತೆ ಇರುವುದರಿಂದ ಹಸುವು ಇದರಂತೆ ಇದೆ ಅಂತ ಹೀಗೆ ಸಾದೃಶ್ಯ ಜ್ಞಾನ ಬರ್ತದೆ. ಹಸುವು ಇದರಂತೆ ಇದೆ. ಇದರಂತೆ ಅಂದ್ರೆ ಹಸುವು ಅಂದ್ರೆ ಗೋವು, ಆ ಗೋವು ಇದರಂತೆ ಅಂದ್ರೆ ಈ ಗವಯದಂತೆ ಇದೆ ಅಂತ ತಿಳಿದು ಬರ್ತದೆ. ಅದು ಹೇಗೆ ಅಂದ್ರೆ ಇಬ್ರು ಅವಳಿ ಮಕ್ಕಳು ಯಾರೋ ಇದ್ದಾಗ, ಅವಳಿ ಮಕ್ಕಳಲ್ಲದೆ ಹೋದ್ರೂ ತುಂಬಾ ಹೋಲಿಕೆ ಇರುವಂತಹ ಅಣ್ತಮ್ಮಂದ್ರು ಅಂಥವ್ರನ್ನ ಯಾರನ್ನೋ ನೋಡಿದಾಗ ಮೊದಲು ಒಬ್ಬರನ್ನು ನೋಡಿದ್ದೀವಿ, ಇನ್ನೊಬ್ಬರನ್ನು ನಾವು ಎಷ್ಟೋ ದಿವಸದಿಂದ ನೋಡಿಲ್ಲ ಅಥವಾ ಜೀವಮಾನದಲ್ಲಿ ನೋಡೇ ಇಲ್ಲ. ಹೊಸದಾಗಿ ಆ ಇನ್ನೊಬ್ಬರನ್ನು ನೋಡುವಂಥ ಪ್ರಸಂಗ ಬಂತು. ಹೊಸದಾಗಿ ಇನ್ನೊಬ್ಬರು ನೋಡುವಂಥ ಪ್ರಸಂಗ ಬಂದಾಗ ಆ ಮೊದಲನೇವನಿಗೆ ದೇವದತ್ತ ಅಂತ ಹೆಸರಿದೆ, ಎರಡನೇವನಿಗೆ ಯಜ್ಞದತ್ತ ಅಂತ ಹೆಸರಿದೆ ಅಂತ ತಿಳ್ಕೊಳ್ಳಿ. ಈ ಯಜ್ಞದತ್ತ ಎರಡನೇವನು ಆ ಮೊದಲನೇವನ ಥರನೇ ಇದ್ದಾನೆ ಅಂತ ಅನಿಸಿತು. ಅದಾದ ಮೇಲೆ ಆ ಮೊದಲನೇವನು ಕೂಡ ಇವನಂತೆ ಇದ್ದಾನೆ, ಅವನು ಇವನಂತೆ ಇದ್ದಾನೆ ಅಂತ ತಿಳಿದು ಬರ್ತದೆ. ಹೀಗೆಲ್ಲ ತಿಳ್ಕೊಳ್ಳೋದಕ್ಕೆ ಸಾದೃಶ್ಯ ಅಂತ ಹೀಗೆ ಒಂದೊಂದು ಪ್ರಮಾಣ ಅಂತ, ಪ್ರತ್ಯೇಕ ಪ್ರಮಾಣ ಅಂತ ಹೇಳ್ತಾರೆ. ಇದು ಕೂಡ ಅನುಮಾನ ಪ್ರಮಾಣದಲ್ಲೇ ಸೇರ್ತದೆ. ಈ ನಾವು ಕೊನೆಗೆ ತಿಳಿಯುವುದೇನು, ರಿಸಲ್ಟ್ ಏನು? ಹಸುವು ಅಂದ್ರೆ ಗೋವು ಈ ಗವಯದಂತೆ ಇದೆ, ಇದು ರಿಸಲ್ಟ್. ಅಗ್ನಿಯನ್ನು ತಿಳಿಯುವುದೇನಿದೆ ಅದು ರಿಸಲ್ಟ್. ಹಾಗೆ
ಆ ಅಗ್ನಿಯನ್ನು ತಿಳಿಯುವುದಕ್ಕೆ ಕಾರಣವಾದ ಜ್ಞಾನ ಯಾವುದು? ಧೂಮದ ಜ್ಞಾನ. ಧೂಮವನ್ನು ನೋಡಿ ಅಗ್ನಿಯನ್ನು ತಿಳ್ಕೊತೀವಿ, ಅದು ರಿಸಲ್ಟ್. ಹಾಗೆ ಇಲ್ಲಿ ರಿಸಲ್ಟ್ ಯಾವುದು ಅಂದ್ರೆ ಹಸುವು ಗೋವು ಗವಯವದಂತೆ ಇದೆ ಅಂತ. ಅದಕ್ಕೆ ಕಾರಣವಾದ ಜ್ಞಾನ ಯಾವುದು? ಈ ಗವಯವು ಗೋವಿನಂತೆ ಇದೆ ಎಂಬ ಜ್ಞಾನ. ಹೀಗೆ ಇವೆರಡು ಜ್ಞಾನಗಳಿಂದ, ಈ ಮೊದಲನೇ ಜ್ಞಾನದಿಂದ ಎರಡನೇ ಜ್ಞಾನವನ್ನು ನಾವು ಪಡ್ಕೋತೀವಿ. ಆದ್ದರಿಂದ ಇದು ಕೂಡ ಒಂದು ಪ್ರಮಾಣವೇ. ಅದು ಹೇಗೆ ಅಂದ್ರೆ ಗೌಹು ಗೋ ಸದೃಶ ಅಥವಾ ಸದೃಶ, ಗೌಹು ಗೋ ಸದೃಶ ಅಥವಾ ಸದೃಶ ಅಂತ ಪ್ರಯೋಗ ಮಾಡಿ. ಹೇಗೆ ಮಾಡಿದ್ರು ಒಂದೇನೆ. ಗೌಹು ಅಂತ ಪ್ರಯೋಗ ಮಾಡಿದರೆ ಅದು ಗೌಹು ಅಂದ್ರೆ ಆಕಳು ಅಂತಾನೆ ಅರ್ಥ ಅಲ್ಲ. ಗೌ ಅಂತಂದ್ರೆ ಅದು ಆ ಗೋವಿನ ಜಾತಿಯ ಗಂಡು ಆಗ್ಬೋದು, ಹೆಣ್ಣು ಆಗ್ಬೋದು. ಅದರಿಂದ ಗೌಹು ಗವಯ ಸದೃಶ, ಗೌಹು ಅಂತ ಪಕ್ಷ, ಗವಯ ಸದೃಶ ಅಂತ ಸಾಧ್ಯ. ಯಾಕೆ? ಅದಕ್ಕೆ ಹೇತು ಏನು ಅಂದ್ರೆ ಗವಯಸ್ಯ ಗೋ ಸದೃಶತ್ವ. ಕಾಡಿನಲ್ಲಿ ನೋಡಿದ ಗವಯ ಏನಿದೆ ಅದು ಗೋವಿಗೆ ಸದೃಶ ಆಗಿರುವುದರಿಂದ, ಈ ಹೋಲಿಕೆ ಇರುವುದರಿಂದ, ಈ ಒಂದು ಸಂಗತಿಯನ್ನು ಆಧಾರವಾಗಿಟ್ಕೊಂಡು ಗೋವು ಕೂಡ ಗವಯಕ್ಕೆ ಸದೃಶವಾಗಿದೆ ಅಂತ ಅನುಮಾನ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಅನುಮಾನವೇ. ಅನುಮಾನದ ಒಂದು ಪ್ರಭೇದ ಅಷ್ಟೇ. ನಾವು ಅನುಮಾನದಲ್ಲಿ ಪರ್ವತಃ ಮನ್ಯಮಾನ್ ಧೂಮಾತ್ ಇತ್ಯಾದಿ ಕಡೆಗಳಲ್ಲಿ ತಿಳಿಯುವುದೇನು? ವಸ್ತುಗಳನ್ನು ಮಾತ್ರ ತಿಳಿತೇವೆ. ಸಾದೃಶ್ಯವನ್ನು ತಿಳಿಯುವುದು ಪ್ರಸಂಗ ಬಂದಿಲ್ಲ ಅಲ್ಲಿ. ಸಾದೃಶ್ಯವನ್ನು ತಿಳಿದ ಮಾತ್ರಕ್ಕೆ ಅದು ಪ್ರತ್ಯೇಕ ಪ್ರಮಾಣ ಆಗಬೇಕಾಗಿಲ್ಲ. ಹೇತುವನ್ನು ಆಧರಿಸಿ, ವ್ಯಾಪ್ತಿಯನ್ನು ಆಧರಿಸಿ ತಿಳಿದರೆ ಅದೆಲ್ಲವೂ ಕೂಡ ಅನುಮಾನ ಪ್ರಮಾಣವೇ ಅಂತ ನಮ್ಮ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.